ಎಲ್ಲರಿಗೂ ನಮಸ್ಕಾರ. ಪಂಚಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಇವತ್ತು ಅಳ್ಳು ಹುರಿದನ್ನು ನಾನು ತೋರಿಸ್ನು. ಅದು ಸಾಂಪ್ರದಾಯಿಕವಾಗಿ ಮಾಡುವಂಥ ಒಂದು ದೇವರಿಗೆ ಎಡೆ ಮಾಡುವಂಥ ಒಂದು ಸಂಪ್ರದಾಯ. ಅದು ಎಳ್ಳನ್ನು ಹುರಿದ ಅದಕ್ಕೆ ನಾನು ಎಳ್ಳು ಹುರಿದನ್ನು ತೋರ್ಸಾಕತ್ತೀನಿ. ಭಾಳ ಮಸ್ತಾಗಿ ಎಳ್ಳು ಹುರಿತಾವೆ ಮನೆಯಲ್ಲೇ. ಅದಕ್ಕೆ ನಾನು ಹೆಂಗೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಬೇರೆ ಜೋಳ ತೊಗೊಂಡು ಹುರಿತಾರ್ರಿ ಎಲ್ಲರೂ. ಅದಕ್ಕೆ ಅಂತೇಳಿ ದೇವ್ರು ಮಾಡ್ಯಾನ ಒಂದು ಎಳ್ಳಿನ ಜೋಳ ಅಂತೇಳಿ. ಅವನ್ನ ಯಾಕೆ ಮಾಡ್ತಾರಂದ್ರೆ ಎಳ್ಳ ಪಳ್ಳಾಗಿ ಬರ್ತಾವೆ, ಅವು ಬಿರ್ಸಾಗ್ತಾವ್ರಿ. ಬೇರೆ ಎಳ್ಳನ್ನು ನಾವು ಬೇರೆ ಜೋಳ ತೊಗೊಂಡು ಹುರಿದ್ರೆ ಎಳ್ಳು ಬಿರ್ಸಾಗ್ತಾವೆ. ಅದಕ್ಕೆ ನಾವು ಎಳ್ಳಿನ ಜೋಳ ಅಂಥೇಳಿ ಸಪ್ರೇಟಾಗಿರ್ತಾವೆ. ಅವನ್ನ ತೊಗೊಂಡನ ನಾವು ಎಳ್ಳಿನ ಜೋಳ ಮಾಡಬೇಕಾಗ್ತೈತಿ, ಎಳ್ಳನ್ನು ಮಾಡಬೇಕಾಗ್ತೈತಿ. ಈಗ ನೋಡ್ರಿ, ಇದು ಎಳ್ಳಿನ ಜೋಳ ರೀ. ಇದ್ರೊಳಗೆ ಎಂಥದ್ದು ಬರ್ತೈತೆ ಅಂದ್ರೆ ಕರಿ ಹಂಗೆ ಈ ಥರ ಒಂದು ಜೋಳದ್ದು ಅವು ತುಂಬ ಬರ್ತಾವ್ರಿ. ಕರಿ ಹಂಗೆ ಕಪ್ಪಂಗಿರ್ತಾವೆ. ಅವನ್ನ ಆರಿಸಿ ತೆಗಿಬೇಕ್ರಿ. ಅವನ್ನ ಆರಿಸಿ ತೆಗೆದ ನಾ ತೋರಿಸ್ತೀನಿ ನಿಮ್ಗೆ ಹೆಂಗಿರ್ತಾವತ್ತು. ಹಿಂಗಿರ್ತಾವೆ ನೋಡ್ರಿ ಅವು. ಇವನ್ನ ತೊಗೊಂಡು ನಾವು ತೆಗೆದು ಅದ್ರೊಳಗಿಂದ ಜೋಳದಿಂದ ತೆಗೆದು ಸಪ್ರೇಟ್ ಮಾಡ್ಬೇಕ್ರಿ. ಮಾಡಿ ಇದ್ರೊಳಗಿಂದ ಸಣ್ಣ ಸಣ್ಣ ಜೋಳ ಇರ್ತಾವಲ್ರಿ, ಅವನ್ನ ತೆಗೆದು ಸೇಮ್ ಒಂದೇ ಥರ ಜೋಳ ಮಾಡ್ಕೋಬೇಕು. ಹಂಗೆ ನಾವು ಇದನ್ನು ಕ್ಲೀನ್ ಮಾಡ್ಕೋಬೇಕು. ಈಗ ನೋಡ್ರಿ, ಇದನ್ನ ಜೋಳ ತೋರ್ಸಾಕತ್ತಾನೆ ನಾನು ನಿಮ್ಗೆ. ಇವು ಕಪ್ಪನ್ ಜೋಳ ಇರ್ತಾವಲ್ರಿ, ಅವನ್ನ ನಾವು ಹಿಂಗೆ ಆರಿಸಿ ತೆಗಿಬೇಕ್ರಿ. ಇದ್ರೊಳಗಿನ ಇವು ಮತ್ತು ನಮಗೆ ಹಳ್ಳಿನಾಗ ಬಂದುಬಿಡ್ತಾವ್ರಿ ತಿನ್ನಾಗ. ಅದಕ್ಕೆ ಈಗ ಸಪ್ರೇಟ್ ಮಾಡ್ಬೇಕು ಅವನ್ನ. ಆಮೇಲೆ ಏನು ಮಾಡ್ಬೇಕಂದ್ರೆ ಒಂದು ಸಾನ್ಗಿ ತೊಗೊಂಡು ಅವು ಸಣ್ಣ ಜೋಳ ಬಿಡುವಂಥದ್ದು ಒಂದು ಸಾನ್ಗಿ ತೊಗೊಂಡು, ಇವು ಸಣ್ಣ ಜೋಳ ಹಳ್ಳಾಗೋದಿಲ್ಲ ರೀ ಅವು. ಅದಕ್ಕೆ ಅವು ಭಾಳಷ್ಟು ಉಳಿದ್ರಿಂತ ಒಂದೇ ಸಮ ಜೋಳ ನಾವು ಮಾಡ್ಕೋಬೇಕಾಗ್ತತಿ ಸಾನ್ಗಿ ಒಳಗೆ ಹಾಕೊಂಡ್ರಿ. ಈಗ ನೋಡ್ರಿ, ನಾ ತೋರಿಸ್ನು. ಅಲ್ಲೆಲ್ಲ ಸಣ್ಣ ಜೋಳ ಕೆಳಗೆ ಬಿದ್ದು ಬಿಡ್ತಾವ್ರಿ. ಇಲ್ಲಿ ಒಂದೇ ಸಮ ಜೋಳಿದ್ದು ಎಲ್ಲ ಮ್ಯಾಲೆ ಬರ್ತಾವೆ. ಕಪ್ಪನ್ ಜೋಳ ಆರಿಸಿ ತೆಗೆದು ಬಿಡ್ಬೇಕು. ಅಂದ್ರೆ ನಮ್ಗೆ ಎಳ್ಳು ಕ್ಲೀನಾಗಿ ಹುರಿಯಾಕೆ ಬರ್ತಾವ್ರಿ. ಈಗ ನೋಡ್ರಿ, ಇದನ್ನೆಲ್ಲ ನಾನು ತೋರ್ಸಾಕತ್ತೀನಿ ನಿಮ್ಗೆ. ಇಂಥವೆಲ್ಲ ಜೋಳದ್ದು ಕಪ್ಪನ್ನು ಜೋಳ ಎಲ್ಲ ತೆಗೆದು ಇವನ್ನ ಐತಲ್ರಿ. ಈಗ ಸಣ್ಣ ಜೋಳ ನೋಡ್ರಿ, ಇವು ಭಾಳ ಸಣ್ಣ ಇರ್ತಾವೆ. ಇವು ಹುರಿಯಂಗಿಲ್ಲ ರೀ. ಇವು ಆಗೋದಿಲ್ಲ. ಇವು ಆದ್ರೂ ಬಿರ್ಸಿರ್ತಾವೆ. ಅದಕ್ಕೆ ನಾವು ಇವನ್ನ ಸಪ್ರೇಟಾಗಿ ಮಾಡ್ಬೇಕ್ರಿ. ಈಗ ನೋಡ್ರಿ, ಇದನ್ನೆಲ್ಲ ನಾನು ಒಂದೇ ಸಮ ಮಾಡ್ಕೊಂಡು ಸಾನ್ಗಿಗೆ ಹಾಕ್ಕೊಂಡು ಇದನ್ನ ಕ್ಲೀನ್ ಮಾಡ್ಕೊಂಡು ತೊಗೊಳಕ್ತೇನೆ ರೀ. ಈ ಪಂಚಮಿ ಹಬ್ಬಕ್ಕೆ ಇದು ಅಳ್ಳು ಹುರಿದಂದ್ರೆ ಒಂದು ಸಂಭ್ರಮ ರೀ. ಯಾಕಂದ್ರೆ ಸಾಂಪ್ರದಾಯಿಕವಾಗಿ ಬಂದಿದ್ದೈತ್ರಿ ಇದು. ಅಳ್ಳು ಹುರ್ಕೋತ ಬಂದಿದ್ದು. ಮತ್ತು ಅದು ಆವಾಗ ಟೇಸ್ಟ್ ಹತ್ತವ್ರಿ ಅವು ಅಳ್ಳು ಹುರಿದಿದ್ರೆ, ಅಂದ್ರೆ ಜೋಳದ ಅಳ್ಳು ಅಂತೇಳಿ. ಈಗ ನೋಡ್ರಿ, ಈಗೆಲ್ಲೋ ಮೆಕ್ಕೆಜೋಳದ ಅಳ್ಳು ಸಿಗ್ತಾವೆ. ಅವಕ್ಕಿಂತ ಇದೊಂದು ಟೇಸ್ಟ್ ಬೇರೆ ಇರ್ತೈತೆ ರೀ. ಇದೇ ಹಬ್ಬದಾಗ ಹುರಿತಿರ್ತಾರೆ, ಪಂಚಮಿ ಹಬ್ಬದಾಗ. ಅದಕ್ಕೆ ನಾನು ನಿಮ್ಮ ಜೊತೆ ಇದನ್ನ ವಿಡಿಯೋ ಶೇರ್ ಮಾಡ್ಕೊಳಕ್ತೀನಿ. ಹಳ್ಳಿನ ಜೋಳನ ತಂದು ಮಾಡಿರಿ, ಭಾಳ ಬೆಸ್ಟ್ ಆಗ್ತಾವ್ರಿ. ಈಗ ನೋಡ್ರಿ, ಇದನ್ನ ಹಳ್ಳಿನ ಜೋಳ ಅದಾವಲ್ರಿ, ಇವನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಆತಲ್ರಿ. ಈಗ ನಾವು ನೀರನ್ನು ಫುಲ್ ಕುದಿಬೇಕ್ರಿ. ಅವು ನೀರು ಕುದಿ ತನಕನೂ ಅವನ್ನ ಬಿಟ್ಟಿಂದ ಕುದಿತಾವಲ್ರಿ. ಅವಾಗ ಇವನ್ನೇನು ನಾವು ಎಳ್ಳು ತೊಗೊಂಡಿವಲ್ರಿ ಜೋಳ, ಅವನ್ನ ಅದರೊಳಗೆ ಹಾಕ್ಬೇಕ್ರಿ. ಇವು ಕುದಿ ನೀರಾಗ ಹಾಕ್ಬೇಕು, ಹೆಸ್ರು ಬರುವಂಥ ನೀರಾಗ. ನೋಡ್ರಿ, ಈಗ ಭಾಳ ನೀರು ಕಾಯ್ದೈತಿ. ಅದ್ರೊಳಗೆ ನಾನು ಇವನ್ನ ಎಳ್ಳು ಹಾಕಿ ಒಂದು ಸ್ವಲ್ಪ ತಿರ್ಗಿಸಾಕತ್ತಾನೆ. ಒಂದು ಸಲ ಹಿಂಗೆ ಮುಚ್ಚಿಬಿಟ್ಟು ಹಿಂಗೆ ತೆಗೆದು ಬಿಡ್ತಾರೆ ಅದನ್ನ. ಈಗ ಕುದ್ದಾಗಿರ್ತಾವೆ. ಅದು ಬಿಸಿಗೆನ ಅವು ಹಳ್ಳಾಗಿ ಬರ್ತಾವ್ರಿ. ಇದು ಜೋಳ ಒಣಗಿಂದ ಹಳ್ಳ ಚಂದ ಹುರಿತಾವ್ರಿ. ಅದಕ್ಕೆ ನಾವು ಏನು ಮಾಡಬೇಕು, ಈ ಥರ ಬಿಸಿನೀರಾಗ ಅವನ್ನ ಹಾಕಿ ಹಿಂಗೆ ಮತ್ತೊಂದು ಸಾನ್ಗಿ ಒಳಗೆ ಹಾಕಿ ಅದನ್ನೆಲ್ಲ ಸೋಸೆ ಆರಾಕಿಡ್ಬೇಕ್ರಿ. ಅದನ್ನ ಇದನ್ನೆಲ್ಲ ನೀರು ಬಸದಾಗಿಂದ ಮತ್ತೊಂದು ಕಡೆ ಅವನ್ನ ನೀಟಂಗೆ ಒಣಾಕ್ಬೇಕ್ರಿ. ಒಣಗಿಸೇ ತರಬೇಕಾಗ್ತತಿ. ಈಗ ನೋಡ್ರಿ, ಇವನ್ನೆಲ್ಲ ಬಸ್ತನ ಜೋಳ ಒಣಗಿದ್ದು ನೋಡ್ರಿ. ಇವು ಮಸ್ತಂಗೆ ಆರಾಕಿತ್ತಲ್ಲೇ ಎಲ್ಲಿ ನಿಮಗೆ ಪ್ಲೇಸ್ ಚಲೋ ಇರ್ತೈತಿ ಅಲ್ಲೇ ಹಿಂಗೆ ಒಣಾಕ್ಬಿಡ್ಬೇಕ್ರಿ ಅವ್ನು. ಇಲ್ಲಿಲ್ಲ ಅಂದ್ರೆ ಬಟ್ಟೆ ಒಳಗೆ ಹಾಕಿದ್ರು ಅವು ನೀರಿನ ಅಂಶ ಹೋಗಿ ಅವು ಒಣಗ್ತಾವ್ರಿ. ಈಗ ನೆಳ್ಳಾಗ ಒಣಗಿಸ್ಬೇಕ್ರಿ. ಈಗ ಮನೆಯೊಳಗನ ಪ್ಯಾನ್ ಹಚ್ಚಿ ಒಣಗಿಸ್ಬೇಕ್ರಿ ಅವ್ನು. ಹಿಂಗೆ ಒಣಗಿಸಿ ಆದ್ಮೇಲೆ ಇವನ್ನ ಅಳ್ಳು ಹುರಿಯಾಕೆ ಬರ್ತೈತೆ ರೀ. ನೀವು ರಾತ್ರಿ ತೊಳೆದು ಹಾಕಿದ್ರೂ ಬೆಳಿಗ್ಗೆ ಅಳ್ಳು ಹುರಿಬೋದು ರೀ. ಬೆಳಿಗ್ಗೆನ ಎದ್ದು ಕೂಡಲೇ ತೊಳೆದು ಹಾಕಿದ್ರು ಅವು ಎಷ್ಟು ಒಣಗ್ತಾವೆ ಅಷ್ಟು ಎಳ್ಳು ಚಂದ ಬರ್ತಾವ್ರಿ, ಹಳ್ಳಾಗಿ ಬರ್ತಾವೆ. ಈಗ ನೋಡ್ರಿ, ಇವು ಎಲ್ಲ ಒಣಗಾಕೆ ಹಾಕಾಕತ್ತಾನೆ. ಇವು ಆದಮೇಲೆ ನಾನು ಅಳ್ಳು ಹುರಿದನ್ನು ತೋರಿಸ್ತೀನಿ ರೀ. ಈಗ ನೋಡ್ರಿ, ಮಸ್ತಂಗೆ ಇವನ್ನ ಗಾಳಿಗೆ ಹಾಕೈತಿ. ಎಲ್ಲ ಒಣಗ್ಯಾವ್ರಿ ಎಳ್ಳು. ನೋಡ್ರಿ, ಈಗ ನಾ ತೋರಿಸ್ತೀನಿ ನಿಮ್ಗೆ ಎಷ್ಟು ಮಸ್ತಾಗ್ಯಾವು. ಹಿಂಗೆ ಆದದ್ದು ಎಳ್ಳನ್ನು ನಾವು ಚಂದಂಗೆ ಹುರ್ಕೊಳಕ್ಕೆ ಬರ್ತೈತೆ ರೀ. ನೋಡ್ರಿ, ಈಗ ನಾನು ಇದನ್ನ ಫ್ರೀ ಹೀಟ್ ಮಾಡಕ್ಕೆ ಇಡ್ಬೇಕ್ರಿ. ಸ್ವಲ್ಪ ಹೊತ್ತು ಬಳೋ ತನಕ ಕಾಯ್ಬೇಕ್ರಿ. ಅದು ಅಂದ್ರೆ ಅದು ಫಾಸ್ಟಾಗಿ ನಾವು ಅಳ್ಳು ಹುರ್ಕೋಬೋದು ರೀ. ಈಗ ಇದಕ್ಕೆ ಕಾಯಕ್ಕೆ ಇಟ್ಟನಲ್ರಿ, ಒಂದು ದೊಡ್ಡ ಸ್ಪೂನ್ಲೇ ಒಂದು ಸ್ಪೂನ್ ಹಾಕಿದ್ರೆ ಅವು ಅಷ್ಟು ಒಂದು ಸಲಕ್ಕೆ ಎಳ್ಳಾಗಿ ಬರ್ತಾವ್ರಿ. ಅಷ್ಟು ಹಾಕ್ಬೇಕ್ರಿ, ಭಾಳ ಜಾಸ್ತಿ ಹಾಕಬಾರ್ದು. ಅಂದರೆ ಸುಮ್ಮನೆ ಸಿಡಿದು ಹೋಗ್ತಾವೆ. ಅಷ್ಟು ಹಾಕಿದ್ರೆ ಅವು ಕರೆಕ್ಟ್ ಆಗ್ತಾವ್ರಿ. ಈಗ ನೋಡ್ರಿ, ನಾವು ಒಂದು ದೊಡ್ಡ ಸ್ಪೂನ್ ಅಷ್ಟು ಎಳ್ಳು ಜೋಳ ಹಾಕ್ಕೊಂಡನ್ರಿ. ಅದನ್ನು ಭಾಳಷ್ಟು ಕಾಯಿಸಿನ ಅದನ್ನ ಕಡಾಯಿ. ಅದಕ್ಕೆ ಕಾಯಿಸಿದ ನಂತರ ಇದನ್ನು ಜೋಳ ಹಾಕ್ಕೊಂಡನ್ರಿ.
ಹಾಕೊಂಡು ಹಿಂಗೆ ಮಾಡ್ಕೋತ ಅವು ಅಳ್ಳಾಗಿ ಸಿಡ್ಯಾಕತ್ತಾವಲ್ರಿ, ಅವಾಗ ನಾವು ಒಂದು ಬಟ್ಟೆ ಹಾಕಿ ಹುರ್ಕೋಬೇಕ್ರಿ. ಈಗ ನೋಡ್ರಿ ಇದನ್ನೆಲ್ಲ ಹಿಂಗೆ ಮಾಡಾಕತ್ತಾನೆ, ತಿರ್ಗಿಸ್ತಾ ಅಳ್ಳು ಬರಾಕತ್ತಾವ ನೋಡ್ರಿ. ಈಗ ಅಳ್ಳು ಒಂದೊಂದು ಸಿಡಿತಾವಲ್ರಿ, ಅವು ಸಣ್ಣಗೆ ಸಿಡಿತಿರ್ತಾವೆ. ಆಮೇಲೆ ನಮ್ಗೆ ಅದು ಅಳ್ಳು ಹುರಿಯಾಕತ್ತಾವು, ಈಗ ಅಳ್ಳು ಆಗಾಕತ್ತಾವ ಅಂಥೇಳಿ ಗೊತ್ತಾಗ್ತದೆ ರೀ. ಈಗ ನೋಡ್ರಿ 1 ನಿಮಿಷ ನೋಡ್ರಿ ಇವು ಹೆಂಗೆ ಸಿಡಿತಾವು. ಅವು ಸಿಡಿದಾದ್ಮೇಲೆ ಎಷ್ಟು ನಾವು ಕಾಯಿಸ್ತಿರ್ತೀವಲ್ಲ ಅದ್ರ ಮೇಲೆ ಇರ್ತೈತ್ರಿ, ಅದು ಕಾಯನ ಸಿಡಿತಿರ್ತಾವೆ ನೋಡ್ರಿ. ಈಗ ಒಂದೊಂದು ಸಿಡಿಯಾಕತ್ತಾವು, ನಾನು ನಿಮಗೆ ತೋರ್ಸಾಕ್ತೇನೆ. ಇದ್ರ ಮೇಲೆ ನಾವು ಈಗ ಬಟ್ಟೆ ಹಾಕಿಬಿಡ್ಬೇಕ್ರಿ. ಅದು ಯಾಕಂದ್ರೆ ಸಿಡಿತಾ ಎಲ್ಲ ಕಡೆ ಸಿಡಿದ್ಬಿಡ್ತಾವೆ. ಅದಕ್ಕೆ ಬಟ್ಟೆ ಹಾಕೋದ್ರಿಂತ ಅವು ಚೆಂದಂಗೆ ಹುರಿತಾವ್ರಿ. ಬಟ್ಟೆ ಹಾಕಿ ಹಂಗೆ ಬಿಡಬಾರ್ದ್ರಿ, ಹಿಂಗೆ 1 ಸ್ಪೂನ್ ತೊಗೊಂಡು ತಿರ್ಗಿಸ್ಬೇಕು ಅದನ್ನ, ಅಂದ್ರೆ ಅವು ಹುರಿತಾವ್ರಿ, ಚಂದಾಗ ಹುರಿತಾವೆ ಅಳ್ಳು. ಈಗ ನಿಮಗೆ ತೋರಿಸ್ತೀನಿ ನೋಡ್ರಿ, ಅವು ಎಷ್ಟು ಮಸ್ತ್ ಹುರಿತಿರ್ತಾವೆ, ಅವೆಲ್ಲ ಕಡೆನೂ ಸಿಡಿತಿರ್ತಾವೆ. ಅದಕ್ಕೆ ಬಟ್ಟೆ ಹಾಕಿ ಚಂದಂಗೆ ಹಿಂಗೆ ಅಳ್ಗಾಡಿಸ್ತಿರ್ಬೇಕ್ರಿ. ಅವೆಲ್ಲ ಒಂದೂ ಜೋಳ ಉಳಿಲ್ದಂಗನ ಆಗ್ತಾವ್ರಿ. ಯಾಕಂದ್ರೆ ಒಂದೇ ಸಮ ಜೋಳ ತೊಗೊಳಲ್ಲೇ ಐತದು, ಅವೆಲ್ಲ ಸಣ್ಣನು ನಾವು ಆರಿಸಿ ತೆಗ್ದಿರ್ತೀವಲ್ರಿ, ಅದಕ್ಕೆ ಇವು ಒಂದೇ ಸಮ ಅಳ್ಳ ಆಗಿ ಬರ್ತಾವ್ರಿ. ಈಗ ನೋಡ್ರಿ ಎಷ್ಟು ಈಜಿ ಐತಿ. ಇಷ್ಟು ಮಾಡಿಬಿಟ್ರೆ ನಾವು ಒಂದಿಷ್ಟು ಅಳ್ಳು ಮನ್ಯಾಗ ಮಾಡ್ಕೊಂಡ್ರಿ ಎಷ್ಟು ಖುಷಿ ಆಗುತ್ತೆ ರೀ ನೋಡ್ರಿ. ಎಷ್ಟು ಇದನ್ನ ಹೊರಗಡೆ ಮಾಡಿಸೋಕ್ಕಿಂತ ಮನೆಯಲ್ಲೇ ಮಾಡ್ಕೊಳ್ಳೋದು ಭಾಳ ಬೆಸ್ಟ್ ನೋಡ್ರಿ. ಎಷ್ಟು ಮಸ್ತಾಗಿ ಹಾಕತ್ತಾವ ಅವು, ಎಷ್ಟು ಕುಣಿದಾಡ್ತಾವೆ ಅಷ್ಟು ನಮಗೂ ಖುಷಿ ಆಗ್ತದೆ. ಅಷ್ಟು ಅಳ್ಳ ಚಂದ ಬರ್ತಾವ್ರಿ ನೋಡ್ರಿ, ಎಷ್ಟು ಮಸ್ತ್ ಬಂದವು. ಇವು ಏನೈತೆ ಇವು ಹಳ್ಳಿನ ಜೋಳ ತೊಗೊಂಡು ಮಾಡಿದ್ರಿಂತ ಈ ಹಳ್ಳ ಏನೈತಿ ಭಾಳ ಪಳ್ಳಾಗಿ ಬರ್ತಾವ್ರಿ. ಅದು ನೋಡ್ರಿ ಈಗ ಎಷ್ಟು ಮಸ್ತ್ ಆಗ್ಯಾವು. ಇದು ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ರೀ, ಇಷ್ಟಿಷ್ಟೇ ಜೋಳ ಹಾಕ್ಕೋಬೇಕ್ರಿ, ಭಾಳ ಹಾಕ್ಕೋಬಾರ್ದು. ಅವು ಸಿಡಿದ್ರಿಂತ ಇಷ್ಟು ಜೋಳ ಹಾಕ್ಕೊಳ್ಳೋದು, ಮತ್ತೊಂದು ಸಲ ಹಿಂಗೆ ತಿರುಗಿಸಿ ಅವನ್ನ ಹುರಿದು ಬಿಡೋದ್ರಿ. ಭಾಳ ಮಸ್ತಾಗಿ ಹಳ್ಳು ಬರ್ತಾವೆ ನೋಡ್ರಿ. ಈಗ ಹೆಂಗೆ ಬರ್ತಾವೆ, ಈಗ ಹಿಂಗೆ ತಿರ್ಗಿಸ್ತಾ ಒಂದೊಂದು ಸಿಡ್ಯಾಕತ್ತಾವ್ರಿ ಅವು. ಅದನ್ನು ನೋಡ್ಕೋತಿರ್ಬೇಕು ನಾವು. ಒಂದೊಂದು ಸಿಡ್ಯಾಕತ್ತಿದ್ದು ತಿರ್ಗಿಸ್ತಾ ಆವಾಗ ನಾವು ಬಟ್ಟೆ ಹಾಕ್ಕೊಂಬಿಡ್ಬೇಕ್ರಿ ನೋಡ್ರಿ. ಈಗ ಸಿಡ್ಯಾಕತ್ತಾವ ನೋಡ್ರಿ, ಒಂದೊಂದು ಸ್ಟಾರ್ಟ್ ಆಗ್ಯಾವ. ಈಗ ಎಲ್ಲ ಕಡೆನೂ ಸಿಡಿತಿರ್ತಾವೆ. ಇವಾಗ ನಾವು ಏನು ಮಾಡಬೇಕು, ಒಂದು ಬಟ್ಟೆ ಹಾಕಿ ಅದಕ್ಕೊಂದು ಸ್ಪೂನ್ ತೊಗೊಂಡು ಕೈ ಸುಡ್ತತ್ರಿ ಅದು ನೋಡಿ, ಸರಿಯಾಗಿ ಸ್ಪೂನ್ ಬಟ್ಟೆ ದಪ್ಪ ಅಂತ ತೊಗೋಬೇಕ್ರಿ. ಯಾವಾಗಲೂ ಬಟ್ಟೆ ದಪ್ಪ ಅಂತ ತೊಗೊಂಡ್ರೆ ಅವು ಎಲ್ಲೂ ಸಿಡಿಯಂಗಿಲ್ಲ, ಮತ್ತು ಕೈಗೂ ನಮ್ಗೆ ಇದು ಜಳ ಬಡಿಯಂಗಿಲ್ಲ ರೀ. ಈಗ ನೋಡ್ರಿ ಎಷ್ಟು ಮಸ್ತಾಗಿ ಅಳ್ಳು ಹುರಿದು ಬಂದವು ನೋಡ್ರಿ. ಭಾಳ ಹಗುರವಾಗಿರ್ತಾವೆ ಈ ಎಳ್ಳಿನ ಜೋಳದಲ್ಲೇ ಮಾಡಿದ್ರೆ. ಬೇರೆ ಜೋಳದಲ್ಲೇ ಮಾಡಿದ್ರೆ ಅವು ಬಿರ್ಸ್ ಭಾಳ ಇರ್ತಾವೆ ರೀ. ಇದೇ ಡಿಫ್ರೆನ್ಸ್ ರೀ. ಅಳ್ಳೆನ ಆ ಜೋಳಕ್ಕೂ ಹಾಕ್ತಾವೆ, ಈ ಜೋಳಕ್ಕೂ ಹಾಕ್ತಾವೆ ರೀ. ಅದರ ಡಿಫ್ರೆನ್ಸ್ ಏನಂದ್ರೆ ಬಿರ್ಸಾಗಿರ್ತಾವೆ ರೀ ಒಳ್ಳೆ, ಇವು ಮೆತ್ತಗಾಗಿರ್ತಾವೆ ನೋಡ್ರಿ. ಈಗೆಲ್ಲ ಇದನ್ನು ಹುರ್ತಾ ಅವು ಹಳ್ಳ ಆಗ್ತಿರ್ತಾವೆ, ಅವಾಗ ನಾವು ನೋಡ್ತಾ ಇರಬೇಕು. ಈಗ ನೋಡ್ರಿ ಪಟ್ ಸಿಡಿಯಾಗತ್ತವಲ್ರಿ, ಇದ್ರ ಮೇಲೆ ನಾವು ಬಟ್ಟೆ ಹಾಕ್ಕೊಂಡು ಇಷ್ಟು ತಿರುಗಿಸ್ಬಿಟ್ರೆ ಹಳ್ಳ ಬಂದುಬಿಡ್ತಾವ್ರಿ. ಮಸ್ತಾಗಿ ಬರಾಕತ್ತಾವ ನೋಡ್ರಿ. ಚಟ್ಪಟ್ ಸಿಡಿತಿರ್ತಾವ್ರಿ. ಅವಾಗ ನಾವು ಇದನ್ನ ಬಿಡಬಾರ್ದ್ರಿ, ಕೈ ಬಿಡಬಾರ್ದ್ರಿ. ಕೈ ಬಿಡಲಾರ್ದ ಹಿಂಗೆ ಹಾಕಿ ಇದನ್ನ ಬಟ್ಟೆ ತೆಗೆದ್ಬಿಡು ನೋಡ್ರಿ, ಎಷ್ಟು ಮಸ್ತಾಗ್ಯಾವ. ಇದೇ ಥರ ನಾವು ಎಲ್ಲ ಹಳ್ಳನ್ನು ಹುರಿದ ಈಗ ತೋರ್ಸಾಕ್ತೇವೆ. ಇದು ಹಬ್ಬದ ಒಳಗೆ ರೀ, ಪಂಚಮಿ ಹಬ್ಬದಾಗ ಇದನ್ನು ಮಾಡಿಬಿಟ್ರೆ ಹಳ್ಳು ಹುರಿದು ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ. ಮತ್ತು ಮನೆಯಲ್ಲೇನ ಇವು ಪಳ್ಳಾಗಿರುವಂಥ ಒಂದು ಹಳ್ಳನ್ನು ನಾವು ಹಳ್ಳಿನ ಜೋಳದಿಂದ ಹುರಿದು ಮಾಡ್ಕೋಬೋದು ರೀ ನೋಡ್ರಿ. ಈಗ ಎಷ್ಟು ಮಸ್ತಾಗಿ ಆಗ್ತಾವೆ. ಈಗ ಮತ್ತೆ ಸಿಡಿದು ನಾನು ತೋರಿಸ್ನು, ಇಷ್ಟ ಸಿಡಿದ್ರಿಂತ ಅವಾಗ ನಾವು ಸಿಡಿ ತನಕ ಹುರಿಬೇಕ್ರಿ, ಆಮೇಲೆ ಬಟ್ಟೆ ಹಾಕ್ಬೇಕ್ರಿ. ಈಗ ತೋರಿಸ್ತೀನಿ ನೋಡ್ರಿ, ಇದು ಸಿಡಿತಿರ್ತಾವೆ. ಇದು ನಾರ್ಮಲಾಗಿ ಹಿಂಗೆ ಹುರಿತಿರ್ತಾವೆ ಫಸ್ಟ್ ರೀ, ಆಮೇಲೆ ಏನು ಮಾಡ್ತಾವೆ ಅವು ಹಳ್ಳ ಒಂದೊಂದಾಗಿ ಸಿಡಿತಿರ್ತಾವೆ. ಇಷ್ಟ ಇರ್ತೈತೆ ಅದ್ರೊಳಗೆ. ಭಾಳ ಅಂದ್ರೆ ಭಾಳ ಮಸ್ತಾಗಿರುವಂಥ ಹಳ್ಳ ಮನೆಯಲ್ಲೇ ರೆಡಿ ಆಗ್ತಾವ್ರಿ. ಈಗ ತೋರ್ಸಾಕ್ತಾನೆ ನೋಡ್ರಿ, ಅವು ಎಲ್ಲ ಕಡೆ ಸಿಡಿತಿರ್ತಾವೆ. ಅದಕ್ಕೆ ಇದನ್ನ ತಿರುಗಿಸಿರ್ತಿರಿಂತ ಅವು ಜೋಳ ಹೊತ್ತಂಗಿಲ್ಲ ರೀ ಅವು. ಈಗ ಇರಲಿಲ್ಲ ಅಂದ್ರೆ ಜೋಳ ಎಲ್ಲ ಕಪ್ಪಾಗಿಬಿಡ್ತಾವೆ. ಹಿಂಗೆ ತಿರುಗಿಸ್ತಾ ಅವು ಒಂದೊಂದು ಹಳ್ಳನು ಇದು ಚೆಂದಾಗಿ ಬರ್ತಾವ್ರಿ, ಹೊತ್ತಿರಂಗಿಲ್ಲ, ಕಪ್ಪಾಗಂಗಿಲ್ಲ ನೋಡ್ರಿ. ಎಷ್ಟು ಮಸ್ತಾಗಿ ಬಂದವು. ಹಿಂಗೆ ಹಳ್ಳನ್ನು ನಾವು ಹುರಿದು ತಕ್ಕೋಬೇಕ್ರಿ. ಈಗ ಹಳ್ಳು ಹುರಿದಂದ್ರೆ ಪಂಚಮಿ ಒಳಗೆ ಭಾಳ ಅಂದ್ರೆ ಭಾಳ ಖುಷಿ ರೀ. ಎಷ್ಟೋ ಚೀಲ ಗಂಟ್ಲೆನೂ ಒಂದು ಚೀಲ ಎಷ್ಟು ಆಗ್ತಿದ್ವು ಅಳ್ರಿ. ಅಂದ್ರೆ ಒಂದು ಸ್ವಲ್ಪ ತೊಗೊಂಡ್ರೆ ಪ್ರಮಾಣ ಮೇಲೆ ಇರ್ತೈತೆ ಅದು, ಎಷ್ಟು ಮಾಡ್ತಾರಂತ ಹೇಳಿ. ಅಷ್ಟು ಒಂದು kg ತೊಗೊಂಡ್ರೆ ಹಳ್ಳ ಒಂದು ಅರ್ಧ ಚೀಲದಷ್ಟು ಆಗ್ತಾವ್ರಿ. ಈ ಚುರುಮುರಿ ಚೀಲದ್ದು ಇರ್ತಾವಲ್ಲ ಅಷ್ಟು ಬರ್ತಾವ್ರಿ ಅವು. ಅಂದ್ರೆ ಅದು ಹಳ್ಳಾಗಿ ಬರ್ತಾವಲ್ರಿ ಅವು, ಜೋಳ ಇದ್ದಿದ್ದು ಅಂದ್ರೆ ಭಾಳ ಆಗಿಬಿಡ್ತಾವೆ.
ಈಗ ನೋಡ್ರಿ ನಾವು 250 ಗ್ರಾಮ್ ತೊಗೊಂಡೈತಿ. ಈಗ ಅರ್ಧ KG ಅಷ್ಟು ಇಷ್ಟು ಹಳ್ಳಾಗಿ ಬಂದಾವೆ. 1 KG ಅಷ್ಟು ತೊಗೊಂಡ್ರೆ ತೀರನೇ ಜಾಸ್ತಿ ಆಗಿ ಬರ್ತಾವೆ. ಭಾಳ ಅಂದ್ರೆ ಭಾಳ ಚಂದ ಹುರಿತಾವ್ರಿ ಇವು, ಪಳ್ಳಾಗಿ ಬರ್ತಾವೆ, ಹುರಿತಾವ್ರಿ. ಈಗ ನೋಡ್ರಿ ಇನ್ನು ತೋರಿಸ್ತೀನಿ ನಾನು ನಿಮಗೆ, ಎಷ್ಟು ಮಸ್ತ್ ಬಂದಿರ್ತಾವೆ ನೋಡ್ರಿ. ಹಿಂಗೆ ಹಳ್ಳನ್ನು ನಾವು ಪಂಚಮಿ ಹಬ್ಬದಾಗ ಮನೆಯಲ್ಲೇ ಹುರ್ಕೊಂಡು ತಿನ್ನೋದ್ರಿಂದ ಭಾಳ ಅಂದ್ರೆ ಭಾಳ ಬೆಸ್ಟಾಗಿರ್ತಾವೆ. ಆ ಬಟ್ಟೆ ಒಳಗೆ ಹುರಿಸ್ತಾರಲ್ರಿ, ಅದಕ್ಕಿಂತ ಮನೆಯಲ್ಲಿ ಹುರಿದ್ರೆ ಟೇಸ್ಟ್ ಬರ್ತಾವ್ರಿ. ನೋಡ್ರಿ ಈಗ ಇದನ್ನು ನಾನು ತಿರುಗಿಸಾಕತ್ತಾನೆ. ತಿರುಗಿಸಾದ್ಮೇಲೆ ಅವು ಸಿಡಿತಾವಲ್ರಿ. ಈಗ ನೋಡ್ರಿ ಒಂದೊಂದು ಕಾಳು ಸಿಡಿಯಾಕತ್ತವ್ರಿ ಅವು. ಈಗ ನಾವು ಏನು ಮಾಡ್ಬೇಕಂದ್ರೆ ಇದು ಒಂದು ಬಟ್ಟೆಯನ್ನು ಹಾಕಿ ಚಂದಂಗೆ ಅದನ್ನು ಹಿಂಗೆ ಮಾಡಿ ಆ ಪೂರ್ತಿ ಹಳ್ಳಾಗಿದ್ದು ನಮ್ಗೆ ಗೊತ್ತಾಗ್ತೈತೆ ರೀ, ಅದೇ ಸಿಡಿದು ಸ್ಟಾಪ್ ಆಗಿಬಿಡ್ತೈತಿ. ಅವಾಗ ನಾವು ತಕ್ಕೋಬೋದು ರೀ. ನೋಡ್ರಿ ಈಗ ಸಿಡಿ ಸ್ಟಾಪ್ ಆಯ್ತು, ಈಗ ಹಳ್ಳ ರೆಡಿ ಆಯ್ತು. ಬಿಸಿ ಬಿಸಿವು ತಿನ್ನಕ್ಕಂತೂ ಭಾಳ ಇಷ್ಟ ಆಗ್ತಾವೆ. ಆದ್ರೆ ಒಂದು ಏನಂದ್ರೆ ರೀ, ಈ ಪಂಚಮಿ ಹಬ್ಬ ಅಂದ್ರೆ ನಾಗಪ್ಪಗೆ ನಾವು ಎಡೆ ಹಿಡಿ ತನಕನೂ ಈ ಎಳ್ಳಿಗೆ ಖಾರ ಉಪ್ಪು ಹಚ್ಚಬಾರ್ದತ್ತಿರ್ತೈತಿ. ಅಷ್ಟ ಒಂದು ನೇಮ ಇದನ್ನು ಮಾಡ್ತಾರೆ ರೀ. ಅದಕ್ಕೆ ಈ ಎಳ್ಳನ್ನು ಹುರಿದು ನಾವು ಈಗ ಬಿಸಿ ಬಿಸಿ ಆಗಿ ತಿಂದ್ರೂ ಅವು ಅಷ್ಟು ಟೇಸ್ಟ್ ಇರ್ತಾವ್ರಿ. ಈಗ ನೋಡ್ರಿ ಹಳ್ಳು ಹುರಿಯಾಕ್ತಾವು, ಒಂದೊಂದಾಗಿ ಸಿಡಿತಾವಲ್ರಿ. ಅವಾಗ ನಾವು ಇದನ್ನು ಬಟ್ಟೆ ಹಾಕ್ಕೊಂಡ್ರಿ. ಈಗ ಯಾಕೆ ಇಷ್ಟು ಸಲ ನಾನು ತೋರ್ಸಾಕ್ತೇನೆಂದ್ರೆ ಅದು ಟಫ್ ಅನ್ನಿಸ್ಬಾರ್ದು. ಅದು ಭಾಳ ಈಸಿ ಆಗೈತೆ ರೀ, ಭಾಳ ಸಿಂಪಲ್ಲಾಗೆ ಈ ಒಂದು ಹಳ್ಳ ಚೆಂದಾಗಿ ಬರ್ತಾವೆ. ಅದಕ್ಕೆ ನಾ ಇಷ್ಟು ಡೀಟೇಲಾಗಿ ನಿಮಗೆ ತೋರ್ಸಾಕ್ತೀನಿ. ಭಾಳ ಮಸ್ತ್ ಬರ್ತಾವ್ರಿ. ನೀವು ಇದೇ ಥರ ಹುರಿದು ನೋಡಿದ್ರೆ ಭಾರಿ ಖುಷಿ ಆಗ್ತದೆ ರೀ. ಮನೆಯಲ್ಲಿ ಹಳ್ಳು ಹುರಿದ್ರಿಂತ ಭಾಳ ಸೂಪರಾಗಿ ಬರ್ತಾವೆ ನೋಡ್ರಿ. ಈಗ ಎಷ್ಟು ಮಸ್ತಾಗಿ ಕುರ್ಕುರಾಗಿ ಕ್ರಿಸ್ಪಿಯಾಗಿ ಬಂದಿರುವಂಥ ಹಳ್ಳನ್ನು ನಾನು ಮನೆಯಲ್ಲೇ ಹುರಿದು ತೋರ್ಸಾಕ್ತೇನೆ ರೀ ನಿಮಗೆ. ನೀವಾದರೂ ಹಳ್ಳಿನ ಜೋಳ ತೊಗೊಂಬಂದು ಅದನ್ನೆಲ್ಲ ಹಿಂಗೆ ಉಕ್ಕರಿಸಿ ಹಾಕೋದತ್ತಾರೆ, ಅದು ಬಿಸಿ ನೀರಿಗೆ ಹಾಕೋದ್ರಿಂದ ಹಂಗೆ ಮಾಡಿ ಈ ಥರ ಒಂದು ಹಳ್ಳು ಹುರಿದ್ರಿ ಅಂದ್ರೆ ಭಾಳ ಪಳ್ಳಾಗಿ ಕ್ರಿಸ್ಪಿಯಾಗಿ ಮಸ್ತಾಗಿ ಬರುವಂಥ ಒಂದು ಹಳ್ಳು ತಯಾರಾಗ್ತಾವ್ರಿ. ಅದಕ್ಕೆ ನೀವು ಮಾಡಿ ನೋಡ್ರಿ.